ಜನ್ಮದಿನೋತ್ಸವವಿದ್ದು ಅಂದೇ ನಮ್ಮ ವೃಕ್ಷಮಾತೆ ಸಾಲು ತಮ್ಮ ವೇದಿಕೆಯ ಉದ್ಘಾಟನೆಯೂ ಸಹ ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ. ಹಾಗಾಗಿ ರಾಜ್ಯದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ತಿಮ್ಮಕ್ಕನವರ ಹೆಸರಿನಲ್ಲಿ ಒಂದು ವೇದಿಕೆ ಅಂತ ಆಗಿ ನಮ್ಮ ಯಲಹಂಕ ಉಪನಗರ ಭಾಗದ ಒಂದು ನಮ್ಮ ಸಮಿತಿ ಮೊದಲ ಬಾರಿಗೆ ಈ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅದಕ್ಕೆ ನಮಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಈ ಒಂದು ಸಾಲುಮರ ತಿಮ್ಮಕ್ಕ ವೇದಿಕೆಯ ನೋಂದಣಿ ಮತ್ತು ಉದ್ದೇಶ ಹಾಗೂ ಹುಟ್ಟುಹಬ್ಬದ ರೂಪುರೇಷೆಗಳನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾರಪ್ಪನವರು ನಿಮಗೆ ತುಂಬ ವಿವರವಾಗಿ ತಿಳಿಸ್ತಾರೆ ಅಂತ ಹೇಳಿ ನನ್ನ ಒಂದು ಈ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಜೊತೆಗೆ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆಯ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಈ ಒಂದು ಗೋಷ್ಠಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ಏನು ಈ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಭಾಗದಲ್ಲಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕರವರು ಅತ್ಯಂತ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಅನಕ್ಷರಸ್ಥರ ಜೊತೆಗೆ ಏನೋ ಒಂದು ಕ್ರಷರ್ ಜಲ್ಲಿ ಮಿಷಿನ್ ಇದರಲ್ಲಿ ಒಂದು ಕೂಲಿ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ಕೊಂಡು ಅವರ ಕುಟುಂಬವನ್ನ ಪೋಷಣೆಯನ್ನ ಮಾಡಿಕೊಂಡು ಬಂದಿರತಕ್ಕಂಥ ದಿಸೆಯಲ್ಲಿ ಜೊತೆಗೆ ಅವ್ರಿಗೆ ಅನೇಕ ಸುಮಾರು ವರ್ಷಗಳಿಂದ ಮಕ್ಕಳಿಂದ ಇರ್ತಕ್ಕಂಥದ್ದೊಂದು ಕೊರಗನ್ನ ಅವರಲ್ಲಿ ಕಾಡ್ತಾ ಇತ್ತು. ಆದ್ರೆ ಅವರು ಧೃತಿಗೆಡಕ್ಕೆ ಹೋಗ್ಲಿಲ್ಲ. ಏನು ರಸ್ತೆಗಳ ಉದ್ದಕ್ಕೂ ಯಾವುದೇ ತಾಲೂಕಾಗಿರ್ಬೋದು, ಯಾವುದೇ ಹಳ್ಳಿ ಆಗಿರ್ಬೋದು, ಯಾವುದೇ ಗ್ರಾಮಗಳಲ್ಲಾಗಿರ್ಬೋದು, ಅವರು ತನ್ನದೇ ಆದಂತ ಒಂದು ರೂಪುರೇಷೆಗಳನ್ನ ಮಾಡ್ಕೊಂಡಿದ್ರು. ಮಕ್ಕಳಿಂದ ಏನಂತೆ, ಗಿಡಗಳೇ ನನ್ನ ಮಕ್ಕಳು, ಸಸಿಗಳೇ ನನ್ನ ಮಕ್ಕಳು, ಇವರೇ ನನ್ನ ಸರ್ವಸ್ವ, ಇವರೇ ನನ್ನ ಕುಟುಂಬ ಅಂತ ಒಂದು ಭಾವನಾತ್ಮಕವಾಗಿ ಗಿಡಗಳ ಜೊತೆಗೆ ಮರಗಳ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧಗಳನ್ನ ಬೆಳೆಸ್ಕೊಂಡು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನ ಗಳಿಸಿರ್ತಕ್ಕಂಥ ಏಕೈಕ ಮಹಿಳೆ ಅಂದ್ರೆ ಅದು ಸಾಲುಮರದ ತಿಮ್ಮಕ್ಕ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಸ್ನೇಹಿತರೆ ನೋಡಿ, ಗಿಡಗಳನ್ನ ಮತ್ತು ಏನು ಸಸಿಗಳನ್ನ ರಸ್ತೆಗಳ ಉದ್ದಕ್ಕೂ ನೆಟ್ಟು ಮತ್ತೆ ಪೋಷಣೆ ಮಾಡೋದಿದೆಯಲ್ಲ, ಮಕ್ಕಳನ್ನ ಯಾವ ರೀತಿ ನಾವು ಪೋಷಣೆ ಮಾಡ್ತೀವಿ ಆ ರೀತಿ ಅವರ ಗಿಡಗಳನ್ನ ಮತ್ತು ಸಸಿಗಳನ್ನ ಪೋಷಣೆಯನ್ನ ಮಾಡಿದ್ದಾರೆ. ಅವರಾಗಿರ್ಬೋದು, ಅವರ ಹಸ್ಬೆಂಡ್ ಆಗಿರ್ಬೋದು, ಅವರೆಲ್ಲರೂ ಸಹ ಕಾಳಜಿ, ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಏನು ಸುಮಾರು ಕಿಲೋಮೀಟರ್ಗಳಿಂದ ಬಿಂದಿಗೆಗಳಲ್ಲಿ ಕೊಡಗಳಲ್ಲಿ ನೀರುಗಳನ್ನ ಹೊತ್ಕೊಂಡು ಆ ಗಿಡಗಳಿಗೆ ನೀರು ಉಣಿಸಿ, ಆಮೇಲೆ ಅದನ್ನ ಏನು ಭದ್ರತೆ ರಕ್ಷಣೆ ಕೊಡೋದಿದೆಯಲ್ಲ, ಮುಳ್ತಂತಿ ಅಥವಾ ಒಂದು ಬೇಲಿಯನ್ನ ನಿರ್ಮಾಣ ಮಾಡೋದ್ರೊಂದಿಗೆ ಅತ್ಯಂತ ಬಹಳ ಪ್ರೀತಿಯಿಂದ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ನಾವು ಆ ರೀತಿ ಗಿಡ ಮರಗಳನ್ನ ಈ ರಾಜ್ಯದಲ್ಲಿ ಸಾಲುಮರದ ತಿಮ್ಮಕ್ಕರವರು ಮಾಡಿದ್ದಾರೆ. ಅಂದ್ರೆ ಇದು ಅತ್ಯಂತ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.